ಈ ವಿಡಿಯೋದಲ್ಲಿ ಮಾಘ ಮಾಸದ ವ್ರತಕಥೆಯ ಬಗ್ಗೆ ತಿಳಿಯೋಣ. ಮಾಘ ಮಾಸ ವ್ರತದ ಕಥೆಯನ್ನು ಮಾಘ ಹುಣ್ಣಿಮೆಯ ದಿನದಂದು ಪಠಿಸಬೇಕು ಅಥವಾ ಕೇಳಬೇಕು ಎಂದು ಹೇಳಲಾಗುತ್ತದೆ. ಈ ಕಥೆಯನ್ನು ಕೇಳುವುದರಿಂದ ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ಆರ್ಥಿಕವಾಗಿ ನಮ್ಮನ್ನು ಆಶೀರ್ವಾದಿಸುತ್ತದೆ ಎಂದು ಹೇಳಲಾಗುತ್ತದೆ. ಇದು ನಮ್ಮ ಪ್ರಸ್ತುತ ಮತ್ತು ಹಿಂದಿನ ಜನ್ಮದ ಎಲ್ಲ ಪಾಪಗಳನ್ನು ನಾಶಪಡಿಸುತ್ತದೆ. ಅದರಿಂದ ನಾವು ಮಾಘ ಮಾಸ ವ್ರತಕಥೆಯನ್ನು ಕೇಳಲು ಪ್ರಾರಂಭಿಸೋಣ. ಪುರಾಣಗಳ ಪ್ರಕಾರ ಒಮ್ಮೆ ದಾನೇಶ್ವರ ಎಂದು ಕರೆಯಲ್ಪಡುವ ಬ್ರಾಹ್ಮಣನು ಕಾಂತಿಕಾ ನಗರದಲ್ಲಿ ವಾಸಿಸುತ್ತಿದ್ದನು. ಬ್ರಾಹ್ಮಣನು ತನ್ನ ಜೀವನೋಪಾಯಕ್ಕಾಗಿ ದಕ್ಷಿಣೆ ಮತ್ತು ದೇಣಿಗಾಗಿ ಭಿಕ್ಷೆ ಬೇಡುತ್ತಿದ್ದನು. ಬಡತನದ ನಡುವೆಯೂ ಗಂಡ ಮತ್ತು ಹೆಂಡತಿ ಇಬ್ಬರು ತಮ್ಮದೇ ಆದ ಪುಟ್ಟ ಜಗತ್ತಿನಲ್ಲಿ ಸಂತೋಷವಾಗಿದ್ದರು. ಬ್ರಾಹ್ಮಣ ಮತ್ತು ಅವನ ಹೆಂಡತಿ ಇಬ್ಬರಿಗೂ ಅಸಂತೋಷ ಉಂಟು ಮಾಡಿದ ಏಕೈಕ ವಿಷಯವೆಂದರೆ ಅವರಿಗೆ ಮಕ್ಕಳಿರಲಿಲ್ಲ. ಒಂದು ದಿನ ಅವನ ಹೆಂಡತಿ ಭಿಕ್ಷೆ ಬೇಡಲು ನಗರಕ್ಕೆ ಹೋದಳು. ಆದರೆ ಅವಳಿಗೆ ಮಕ್ಕಳಿಲ್ಲದ ಕಾರಣ ಎಲ್ಲರೂ ಅವಳಿಗೆ ಭಿಕ್ಷೆ ನೀಡಲು ನಿರಾಕರಿಸಿದರು. ಅದು ಅವಳ ಹೃದಯವನ್ನು ಮುರಿದು ಅವಳನ್ನು ತುಂಬಾ ದುಃಖಿತವನ್ನಾಗಿ ಮಾಡಿತು. ಅವಳ ದುಃಖ ಮತ್ತು ಸಂಕಟವನ್ನು ನೋಡಿ ಬ್ರಾಹ್ಮಣ ಮತ್ತು ಅವನ ಹೆಂಡತಿ ಹತ್ತಿರದ ಋಷಿಯಿಂದ ಮಾರ್ಗದರ್ಶನ ಪಡೆಯಲು ಹೋದರು. ಋಷಿಗಳು ಬ್ರಾಹ್ಮಣ ದಂಪತಿಗಳಿಗೆ 16 ದಿನಗಳ ಕಾಲ ದೇವಿ ಕಾಳಿಯನ್ನು ಪೂಜಿಸಲು ಸಲಹೆ ನೀಡಿದರು. ಬ್ರಾಹ್ಮಣ ದಂಪತಿಗಳು ನಿರಂತರವಾಗಿ 16 ದಿನಗಳವರೆಗೆ ದೇವಿ ಕಾಳಿಯನ್ನು ಪೂಜಿಸಿದರು. ಅವರ ತಪಸ್ಸು ಮತ್ತು ತೀವ್ರ ಭಕ್ತಿಯನ್ನು ಕಂಡು ಕಾಳಿದೇವಿಯು ಅವರ ಮುಂದೆ ಕಾಣಿಸಿಕೊಂಡು ಅವರನ್ನು ಆಶೀರ್ವಾದಿಸಿದಳು ಮತ್ತು ಬ್ರಾಹ್ಮಣನ ಹೆಂಡತಿಗೆ ತಾನು ಗರ್ಭಿಣಿಯಾಗುವುದಾಗಿ ವರವನ್ನು ನೀಡಿದಳು. ದೇವಿ ಕಾಳಿಯು ಬ್ರಾಹ್ಮಣನ ಹೆಂಡತಿಗೆ ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪ್ರತಿ ಹುಣ್ಣಿಮೆಯ ದಿನ ದೀಪವನ್ನು ಬೆಳಗಿಸಬೇಕು ಮತ್ತು ಪ್ರತಿ ಹುಣ್ಣಿಮೆಯ ದಿನ ದೀಪಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು ಎಂದು ಹೇಳಿದಳು. ಈ ರೀತಿಯಾಗಿ ಅವಳು ಪ್ರತಿ ಹುಣ್ಣಿಮೆಯ ದಿನ ಕನಿಷ್ಠ 32 ದೀಪಗಳವರೆಗೆ ದೀಪಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತಲೇ ಇರಬೇಕು ಎಂದು ದೇವಿ ಕಾಳಿ ಹೇಳಿದಳು. ಒಮ್ಮೆ ಬ್ರಾಹ್ಮಣನು ಭಿಕ್ಷೆ ತೆಗೆದುಕೊಳ್ಳಲು ಹೋದಾಗ ಅಲ್ಲಿ ಸುಂದರವಾದ ಮಾವಿನ ಹಣ್ಣುಗಳಿಂದ ತುಂಬಿದ ಸುಂದರವಾದ ಮಾವಿನ ಮರವನ್ನು ನೋಡಿದನು. ಬ್ರಾಹ್ಮಣನು ಮಾವನ್ನು ನೋಡಿದಾಗ ದೇವಿ ಕಾಳಿಯ ಧ್ವನಿಯನ್ನು ಕೇಳಿದನು. ದೇವಿ ಕಾಳಿಯು ಬ್ರಾಹ್ಮಣನಿಗೆ ಒಂದು ಹಸಿ ಮಾವಿನ ಹಣ್ಣನ್ನು ತೆಗೆದುಕೊಂಡು ಆ ಮಾವಿನ ಹಣ್ಣನ್ನು ಅವನ ಹೆಂಡತಿಗೆ ತನ್ನ ಪೂಜೆಯ ಸಮಯದಲ್ಲಿ ಅರ್ಪಿಸಲು ಹೇಳಿದಳು. ದೇವಿ ಕಾಳಿ ಬ್ರಾಹ್ಮಣನಿಗೆ ಮಾವಿನ ಹಣ್ಣನ್ನು ಪೂಜಿಸಿದ ನಂತರ ನಿನ್ನ ಹೆಂಡತಿಗೆ ಆ ಮಾವಿನ ಹಣ್ಣನ್ನು ಸೇವಿಸಲು ಹೇಳು ಎಂದು ಹೇಳಿದಳು. ಪ್ರತಿ ಹುಣ್ಣಿಮೆಯಂದು ಬ್ರಾಹ್ಮಣ ಪತ್ನಿ ಕಾಳಿದೇವಿಯ ಸೂಚನೆಯಂತೆ ದೀಪವನ್ನು ಬೆಳಗಿಸುತ್ತಿದ್ದಳು. ಬ್ರಾಹ್ಮಣನು ತನ್ನ ಹೆಂಡತಿಗೆ ಪೂಜೆ ಮಾಡಲು ಮರದಿಂದ ಹಸಿ ಮಾವಿನ ಹಣ್ಣನ್ನು ತಂದನು. ಬ್ರಾಹ್ಮಣ ಪತ್ನಿ ಮಾವಿನ ಹಣ್ಣನ್ನು ದೇವಿಗೆ ಅರ್ಪಿಸಿ ಪೂಜೆ ಸಲ್ಲಿಸಿದಳು. ಪೂಜೆಯ ನಂತರ ಅರ್ಪಿಸಿದ ಮಾವಿನ ಹಣ್ಣನ್ನು ಸೇವಿಸಿದಳು. ಕೆಲವು ದಿನಗಳ ನಂತರ ದೇವಿಯ ಕೃಪೆಯಿಂದ ಬ್ರಾಹ್ಮಣ ಪತ್ನಿ ಗರ್ಭಿಣಿಯಾದಳು. ದೇವಿ ಕಾಳಿಯ ಕೃಪೆಯಿಂದ ಅವಳಿಗೆ ಒಬ್ಬ ಮಗನು ಜನಿಸಿದನು. ಅವನಿಗೆ ದೇವಿದಾಸ ಎಂದು ಹೆಸರಿಸಲಾಯಿತು. ಆದರೆ ಹುಡುಗ ದೇವಿದಾಸನು ಅಲ್ಪಾಯು ಆಗಿದ್ದನು. ದೇವಿದಾಸ ದೊಡ್ಡವನಾದ ನಂತರ ತನ್ನ ತಾಯಿಯ ಸಹೋದರನ ಮನೆಯಲ್ಲಿ ಓದಲು ಕಾಶಿಗೆ ಕಳುಹಿಸಲ್ಪಟ್ಟದನು. ಒಂದು ದಿನ ಆಕಸ್ಮಿಕವಾಗಿ ದೇವಿದಾಸನಿಗೆ ಕಾಶಿಯ ಹುಡುಗಿಯನ್ನು ಬಲವಂತವಾಗಿ ಮದುವೆ ಮಾಡಲಾಯಿತು. ಅವನು ಅಲ್ಪ ಆಯು ಆಗಿದ್ದರಿಂದ ಹುಡುಗಿಯನ್ನು ಮದುವೆಯಾಗಲು ನಿರಾಕರಿಸಿದನು ಮತ್ತು ಅವಳ ಜೀವನವು ನಾಶವಾಗುತ್ತದೆ ಎಂದು ಭಾವಿಸಿದನು. ಆದರೆ ಯಾರೂ ಅವನ ಮಾತನ್ನು ಕೇಳಲಿಲ್ಲ. ಸ್ವಲ್ಪ ಸಮಯದ ನಂತರ ಯಮರಾಜನು ಕಾಳರ ರೂಪದಲ್ಲಿ ತನ್ನ ಪ್ರಾಣವನ್ನು ತೆಗೆದುಕೊಳ್ಳಲು ಬಂದನು. ಆದರೆ ಆ ದಿನ ಬ್ರಾಹ್ಮಣ ದಂಪತಿಗಳು ತಮ್ಮ ಮಗನ ಜೀವನಕ್ಕಾಗಿ ಹುಣ್ಣಿಮೆಯ ಉಪವಾಸವನ್ನು ಮಾಡಿದರು. ಹುಡುಗನ ಎತ್ತವರ ಭಕ್ತಿಯನ್ನು ಕಂಡು ಯಮರಾಜನು ಹುಡುಗನ ಪ್ರಾಣವನ್ನು ತೆಗೆಯಲು ಸಾಧ್ಯವಾಗಿರಲಿಲ್ಲ. ಅದರಿಂದ ಕಾಲನೂ ಸಹ ದೇವಿದಾಸನಿಗೆ ಹಾನಿ ಮಾಡಲಾರನು. ಅದರಿಂದ ಮಾಘ ಹುಣ್ಣಿಮೆ ವ್ರತದ ದಿನದಂದು ಉಪವಾಸವು ಎಲ್ಲ ತೊಂದರೆಗಳಿಂದ ಮುಕ್ತಿ ಹೊಂದುತ್ತದೆ, ನಮ್ಮ ಆಯುಷ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತದೆ ಎಂದು ಹೇಳಲಾಗುತ್ತದೆ. ಈ ರೀತಿಯಾಗಿಯೂ ಸಹ ನಮ್ಮ ಎಲ್ಲ ಸಮಸ್ಯೆಗಳು ದೂರವಾಗಲು ಮತ್ತು ಮೋಕ್ಷವನ್ನು ಪಡೆಯಲು ಈ 16 ಹುಣ್ಣಿಮೆ ವ್ರತವನ್ನು ಮಾಡಬಹುದು ಮತ್ತು ಈ ಮಾಘ ಮಾಸದಲ್ಲಿ ಉಪವಾಸವನ್ನು ಮಾಡುವುದರಿಂದ ಅನೇಕ ಫಲಗಳು ಪ್ರಾಪ್ತಿಯಾಗುತ್ತವೆ. ಇದಿಷ್ಟು ಮಾಘ ಮಾಸದ ವ್ರತಕಥೆಯ ಬಗ್ಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.